ಎಲ್ಲ ಗೌರವಾನ್ವಿತ ಈ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮಹಿಳೆಯರೇ, ತಾಯಂದರೇ, ಅಕ್ಕ ತಂಗಿಯರೇ, ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ಲಕ್ಷ್ಮೀ ಸಾಗರ್ ಹೇಳಿದ್ರು, ಪಾಪ ಯಪ್ಪ ಒಳ್ಳೆ ಹುಡುಗ, ಹಿಂದೆಲ್ಲ ನಮ್ಮ ಜೊತೆಯಲ್ಲೆಲ್ಲ ಕಷ್ಟ ಸುತ್ತಲ್ಲಿ ಇದ್ರು, ಏನೋ ಕೊನೆ ಇದರಲ್ಲಿ ಯಾವುದೋ ಇದರಲ್ಲಿ ಗಳಿಗೆ ಅವತ್ತು ಸ್ವಲ್ಪ ಬದಲಾವಣೆ ಆಗಿ ಇವತ್ತು ಅವ್ರಿಗೆ ಏನು ಅಂತ ಎಲ್ಲ ಗೊತ್ತಾಗಿದೆ. ಇದೇ ನಮ್ಮ ಲೋಕೇಶ್ ಕೊಡ್ರಾಗಲೇ ಹೇಳಿದ್ರು, ಇರ್ಲಿ ಅವ್ ಎಂಥವ್ರು ಒಂದು ಸಣ್ಣ ತಪ್ಪು ಮನುಷ್ಯನ ಮೇಲೆ ಅದು ಸಣ್ಣ ಇದು ತಪ್ಪು ಇದು ಮಾಡ್ತೀವಿ. ಈಗ ಅವ್ರಿಗೆ ಅರ್ಥವಾಗಿದೆ. ಮತ್ತು ಒಂದು ಹೇಳೋದೇನಂತಂದ್ರೆ, ಇವತ್ತು ಹೆಣ್ಮಕ್ಳು, ನಾನು ಶಾಸಕನಾಗಿದ್ದಾಗ ಕಳೆದ 2018ರಿಂದ 23ರಲ್ಲಿ ನಾನು ಶಾಸಕನಾಗಿದ್ದೆ. ತಮ್ಮೆಲ್ಲರ ಆಶೀರ್ವಾದದಿಂದ, ಅದು ಈ ಭಾಗದಲ್ಲಿ ಹೈಯೆಸ್ಟ್ ಆಗಿ ಮತ ಕೊಟ್ಟು ಗೆಲ್ಸ್ತಂತ ನಮ್ಮ ಈ ಭಾಗ ಸುಂಕದಕಟ್ಟೆ ಯಜ್ಞಾನಿ ಭಾಗ 4000 ಲೀಡ್ನಲ್ಲಿ ಗೆಲ್ಸ್ಕೊಟ್ಟು ಕಳ್ಸಿಕೊಟ್ಟಿದ್ದೀರಿ. ಈಗಲೂ 300-700 ಓಟಿಗೆ ಗೆಲ್ಸಿದ್ದೀರಿ. ಈಗಲೂ ಕಡಿಮೆನೂ ಇಲ್ಲ, ಈಗಲೂ ಗೆಲ್ಸ್ಕೊಟ್ಟಿದ್ದೀರಿ ಈ ಭಾಗದಲ್ಲಿ. ಇಲ್ಲಿ ನಾನು ನೀವೇನು ಆಶೀರ್ವಾದ ಮಾಡಿದ್ರು 5 ವರ್ಷದಲ್ಲಿ ಏನು ಕೋವಿಡ್ ಬಂತು, 2 ವರ್ಷ ಕೋವಿಡ್ ತಿಂದಾಕ್ತು ಟೈಮ್. ಆಮೇಲೆ ನಾನು ವಿರೋಧ ಪಕ್ಷದಲ್ಲಿದ್ದನು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ, ನಾನು ಶಾಸಕನಾದಾಗ 1 ವರ್ಷ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಹೈಯೆಸ್ಟ್ ಅನುದಾನ ದಾಸಹಳ್ಳಿ ತಗೊಂಡಿದ್ದೆ. 700 ಕೋಟಿ ರೂಪಾಯಿ ಅನುದಾನ ತಂದಿದ್ದೆ ನಾನು ಈ ಕ್ಷೇತ್ರ ಚೆನ್ನಾಗಿ ಒಳ್ಳೆ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ. ಅದು ತಂದಾಗ 1 ವರ್ಷಕ್ಕೆ ಸರ್ಕಾರ ಬಿದ್ದೋಯ್ತು. ಅದು ಆ ಸರ್ಕಾರ ಬಿದ್ದೋದಾಗ ದುಡ್ಡು ಇವು ವಾಪಸ್ ತಗೊಂಡ್ಬಿಟ್ರು ಅಂತ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ಸುಮ್ಮನೆ ಕೂತ್ಕೊಂಡ ನಾನು. ಕೋವಿಡ್ ಇದ್ದಾಗ ಆಗಲೇ ಹೇಳಿದ್ರು, ನಮ್ಮ ಸಾಗರ್ ಎಲ್ಲ ಕೇಳ ವಿಚಾರ ಹೇಳಿದ್ರು. ಮೂಲೆಯಲ್ಲಿ ನನ್ನ ಕೋವಿಡ್ ಬಂತು ಅಂತ ನಾನು ಮನೆ ಸೇರ್ಲಿಲ್ಲ. ನಮ್ಮ ಮನೆಯಲ್ಲೆಲ್ಲ ಕೋವಿಡ್ ಬಂತ ನನಗೆ ಗೊತ್ತಿಲ್ಲ. ಅವಾಗ ಗೊತ್ತಲ್ಲ, ಯಾರ್ಯಾರು ಒಬ್ರು ಮನೆಗೆ ಒಬ್ರು ಸೇರ್ತಿರ್ಲಿಲ್ಲ. ಅವಾಗ ಹಂಗೆ ಬಂದಿತ್ತು. ಆವಾಗ ನಾನು ಇಡೀ 3750 ಜನಕ್ಕೆ ಕೋವಿಡ್ ಅಲ್ಲಿ ಬೆಡ್ ಕೊಡಿಸ್ತವನು. ನಾನು ಎಷ್ಟು ಜನಕ್ಕೆ ಹಗಲು ರಾತ್ರಿ ಬೆಡ್ ಕೊಡಿಸ್ತವನು. ಆಮೇಲೆ ಹಾರ್ಟ್ ಆಪರೇಷನ್ ಇಡೀ ಡಾಕ್ಟರ್ ಮಂಜುನಾಥ್ ಹತ್ರ 600 ಚಿಲ್ಲರೆ ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿಸ್ಕೊಟ್ಟಿದ್ದೆ ಫ್ರೀಯಾಗಿ ಈ ಕ್ಷೇತ್ರದ ಜನಗಳಿಗೆ. ಅಂತ ಇದರಲ್ಲಿ ನಾನು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಅಷ್ಟು ಹಗಲು ರಾತ್ರಿ ನಾನು ಈ ಕ್ಷೇತ್ರದಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ. ಅವಾಗ ಅಂತ ಕಾಲದಲ್ಲೂ ಮಳೆ ಬಂದ್ರೆ ಕಂಟ್ರೋಲ್ ರೂಮ್ ನ ಕೂತ್ಕೊಂಡು ಫೋನ್ ರಿಸೀವ್ ಮಾಡ್ಕೊಂಡು ಕಷ್ಟ ಸುಖ ಕೇಳ್ತಿದ್ದೆ ನಾನು. ಅವತ್ತು ಅಂತ ಕೆಲಸ ನಾನು ಮಾಡ್ಕೊಂಡ್ಬಂದವನು. ಇರ್ಲಿ, ಅದು ಏನಪ್ಪ ಲಾಸ್ಟ್ ಇದ್ರಲ್ಲಿ ಒಂದು ಕೊನೆ ಇದ್ರಲ್ಲಿ ನಾವು ನೀವೆಲ್ಲ ಮಾಡಿರೋದು, ನೀವೆಲ್ಲ ಮಂಜಣ್ಣ ಗೆಲ್ಬೇಕು ಅಂತ ಪಾಪ ಓಟ್ ಹಾಕಿದ್ದೀರಿ. ಕೊನೆ ಇದ್ರಲ್ಲಿ ನಾನು ಸ್ವಲ್ಪ ಎಡು ಕಂಡು 4000 ಚಿಲ್ಲರೆ ಓಟಲ್ಲಿ ಸೋತಿದ್ದೀನಿ ಅಷ್ಟೇನೆ. ನಾನು ಎಡವಿರೋದು ಜನ ಅಲ್ಲ. ಜನ ನಾನು ಗೆಲ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದವರು. ಅದರಿಂದ ನಾನು ಕೊನೆ ಇದರಲ್ಲಿ ಒಂದ್ ಸ್ವಲ್ಪ ಏರುಪೇರು ಮಾಡ್ಕೊಂಡು ನಾನು ಇವತ್ತು, ಯಾಕಂದ್ರೆ ಯಾವ ಮೂಲೆ ಹೋದ್ರು ಮಂಜಣ್ಣ ಮತ್ತೊಮ್ಮೆ ಮಂಜಣ್ಣ ಅನ್ನೋರು. ಆ ಇದರಲ್ಲಿ ನಾನು ಒಂದ್ ಸ್ವಲ್ಪ ಎಡು ಕಂಡು ಇವತ್ತು ಹಿನ್ನಡೆ ಆಗಿದ್ದೀನಿ.